ಕೇಂದ್ರ ಸರ್ಕಾರ ಕೊಟ್ಟ ಬರ ಪರಿಹಾರದ ಹಣ ಬ್ಯಾಂಕ್ ಸಾಲಕ್ಕೆ ಕಡಿತವಾಯಿತು ಅಂತ ರೈತರು ಕಣ್ಣೀರಿಡ್ತಾ ಇದ್ದಾರೆ. ಇದೀಗ ಅದೇ ರೈತರಿಗೆ ಮತ್ತೆರಡು ಬರೆ ಬಿದ್ದಿದೆ. ಬರ ಸಮೀಕ್ಷೆ ನಡೆಸಿದ್ದ PR ಸಿಬ್ಬಂದಿ ಫಲವತ್ತಾದ ಭೂಮಿಯನ್ನು ಪಾಳು ಭೂಮಿ ಅಂತ ತಪ್ಪು ವರದಿ ನೀಡಿದ್ದಾನೆ. ಪರಿಹಾರ ಸಿಗದೆ 2 ಲಕ್ಷಕ್ಕೂ ಅಧಿಕ ರೈತರು ದಾಖಲೆ ತಿದ್ದುಪಡಿಗಾಗಿ ಇದೀಗ ಪಾಪ ತಹಶೀಲ್ದಾರ್ ಹಾಗೂ ಕೃಷಿ ಕಚೇರಿಗೆ ಅಲೆದಾಡುವಂತಾಗಿದೆ. ಯಾವುದೋ ಕಿತ್ತೋಗಿರೋ ಅಧಿಕಾರಿ ಮಾಡಿರುವಂಥ ಅವಸ್ಥೆ. ಮತ್ತೊಂದೆಡೆ ಕಾಲುವೆ ಹಾದು ಹೋಗಿರುವ ಜಮೀನಿನ ಮಾಲೀಕರಿಗೆ ಬರ ಪರಿಹಾರ ನೀಡಲ್ಲ ಅಂತ ಅಧಿಕಾರಿಗಳು ತಗಾದೆ ತೆಗೆದಿದ್ದಾರಂತೆ. ಏನಿದು ಫಾರ್ಮರ್ಗಳಿಗೆ ಶಾಕ್ ಆಗಿರುವಂಥದ್ದು? ಏನಿದು ಸಮೀಕ್ಷೆ ಎಡವಟ್ಟು? ಬನ್ನಿ ಹೇಳ್ತೀನಿ ನೋಡಿ. ಕೆಲ ರೈತರು ಭೂಮಿಯಲ್ಲಿ ಬಿತ್ತನೆ ಮಾಡಿಲ್ಲ. ಹಲವೆಡೆ ಬೆಳೆ ಒಣಗಿದ್ದಕ್ಕೆ ಅದನ್ನು ನಾಶ ಮಾಡ್ತಾರೆ. ಬಿತ್ತನೆ ಮಾಡಿ ನಾಶ ಮಾಡಿದರು, ಬೆಳೆ ಒಣಗೋಯ್ತು, ನಾಶ ಮಾಡಿದ್ದಾರೆ, ಬೆಂಕಿ ಇಟ್ಟು ಮೊದಲು ನಾಶ ಮಾಡಿದ ಬಳಿಕ ಬರಪೀಡಿತ ತಾಲೂಕು ಅಂತ ಘೋಷಣೆ ಆಗುತ್ತೆ. ಅಲ್ಲಿ ಮೊದಲಿಗೆ ನಾಶ ಮಾಡ್ತಾರೆ. ಈ ಬೆಳೆ ನಾಶ ಮಾಡಿದ ನಂತರ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಆಗುತ್ತೆ. ಬೆಳೆ ನಾಶ ಮಾಡಿದ ಪ್ರದೇಶದಲ್ಲಿ ಭೂಮಿಯಲ್ಲಿ ಸರ್ವೆ ಆಗುತ್ತೆ. ಆಗ ಅವರಿಗೆ ಸರ್ವೆ ಮಾಡಿದವರಿಗೆ ಬಿತ್ತನೆ ಮಾಡಿದ ಕುರು ಇಲ್ಲ, ಎಲ್ಲ ನಾಶ ಮಾಡಿದ್ದಾರೆ. ಬಿತ್ತನೆ ಆಗದ ಭೂಮಿಗೆ ಪಾಳು ಭೂಮಿಯ ಪಟ್ಟವನ್ನು ಕಟ್ಟಿದ್ದಾರೆ. ಇದರಿಂದಾಗಿ ಅರ್ಹ ರೈತರಿಗೆ ಏನು ಬರಬೇಕಾಗಿತ್ತು ಪರಿಹಾರ, ಅದು ಬಂದಿಲ್ಲ. ಇದು ಆಗಿರುವಂಥದ್ದು. ಆಮೇಲೆ ಡಿಜಿಟಲ್ ಸಮೀಕ್ಷೆ ವರದಿ HDR, ಡಿಜಿಟಲ್ ಸಮೀಕ್ಷೆ ವರದಿ ಏನಪ್ಪ ಅಂತಂದರೆ 46.11 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬೆಳೆ ಹಾನಿಯಾಗಿದೆ. 2.6 ಲಕ್ಷ ಹೆಕ್ಟೇರ್ ತೋಟಗಾರಿಕೆ ಬೆಳೆ ನಷ್ಟ ಆಗಿದೆ. ಬರಗಾಲದ ಒಟ್ಟು 18,177 ಕೋಟಿಯಷ್ಟು ನಷ್ಟ. ಪರಿಹಾರ ಸಿಗದವರು ಯಾರೆಲ್ಲ ನೋಡಿ. ತಾಂತ್ರಿಕ ಸಮಸ್ಯೆ, ಈ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದಾಗಿ 1,45,000 ರೈತರಿಗೆ ಸಿಕ್ಕಿಲ್ಲ. ಆಧಾರ್ ಪ್ರೂಫ್ ID ಹೆಸರು ವ್ಯತ್ಯಾಸ ಇದ್ದ ಕಾರಣಕ್ಕಾಗಿ ಆಧಾರ್ ID ಹೆಸರು ಆಧಾರ್, ಆಮೇಲೆ ಯಾವುದು ಪ್ರೂಫ್ ID. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ID ಪ್ರೂಫ್ ವ್ಯತ್ಯಾಸ ಇದ್ದು 65,678 ರೈತರಿಗೆ ಸಿಕ್ಕಿಲ್ಲ. ಆಮೇಲೆ ಇತರ ಕಾರಣಗಳಿಂದಾಗಿ 78,321 ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಒಟ್ಟು 1,45,000 ಜನರಿಗೆ ಪರಿಹಾರ ಸಿಕ್ಕಿಲ್ಲ. ಆದಷ್ಟು ಬೇಗ ಈ ಪರಿಹಾರ ಸಿಕ್ಕಲಿ, ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿ. ಆಮೇಲೆ ತಹಶೀಲ್ದಾರ್ ಕಚೇರಿ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ಸಮಗ್ರವಾಗಿ ಹೆಚ್ಚಿನ ಮುತುವರ್ಜಿ ವಹಿಸಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಲಿ ಅಂತೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಇದು ಇವತ್ತಿನ ಕರ್ನಾಟಕ ಸರ್ಕಾರ ಕೊಟ್ಟ ಬರ ಪರಿಹಾರದ ಹಣ ಬ್ಯಾಂಕ್ ಸಾಲಕ್ಕೆ ಕಡಿತವಾಯಿತು ಅಂತ ರೈತರು ಕಣ್ಣೀರಿಡ್ತಾ ಇದ್ದಾರೆ. ಇದೀಗ ಅದೇ ರೈತರಿಗೆ ಮತ್ತೆರಡು ಬರೆ ಬಿದ್ದಿದೆ. ಬರ ಸಮೀಕ್ಷೆ ನಡೆಸಿದ್ದ PR ಸಿಬ್ಬಂದಿ ಫಲವತ್ತಾದ ಭೂಮಿಯನ್ನು ಪಾಳು ಭೂಮಿ ಅಂತ ತಪ್ಪು ವರದಿ ನೀಡಿದ್ದಾನೆ. ಪರಿಹಾರ ಸಿಗದೆ 2 ಲಕ್ಷಕ್ಕೂ ಅಧಿಕ ರೈತರು ದಾಖಲೆ ತಿದ್ದುಪಡಿಗಾಗಿ ಇದೀಗ ಪಾಪ ತಹಶೀಲ್ದಾರ್ ಹಾಗೂ ಕೃಷಿ ಕಚೇರಿಗೆ ಅಲೆದಾಡುವಂತಾಗಿದೆ. ಯಾವುದೋ ಕಿತ್ತೋಗಿರೋ ಅಧಿಕಾರಿ ಮಾಡಿರುವಂಥ ಅವಸ್ಥೆ. ಮತ್ತೊಂದೆಡೆ ಕಾಲುವೆ ಹಾದು ಹೋಗಿರುವ ಜಮೀನಿನ ಮಾಲೀಕರಿಗೆ ಬರ ಪರಿಹಾರ ನೀಡಲ್ಲ ಅಂತ ಅಧಿಕಾರಿಗಳು ತಗಾದೆ ತೆಗೆದಿದ್ದಾರಂತೆ. ಏನಿದು ಫಾರ್ಮರ್ಗಳಿಗೆ ಶಾಕ್ ಆಗಿರುವಂಥದ್ದು? ಏನಿದು ಸಮೀಕ್ಷೆ ಎಡವಟ್ಟು? ಬನ್ನಿ ಹೇಳ್ತೀನಿ ನೋಡಿ. ಕೆಲ ರೈತರು ಭೂಮಿಯಲ್ಲಿ ಬಿತ್ತನೆ ಮಾಡಿಲ್ಲ. ಹಲವೆಡೆ ಬೆಳೆ ಒಣಗಿದ್ದಕ್ಕೆ ಅದನ್ನು ನಾಶ ಮಾಡ್ತಾರೆ. ಬಿತ್ತನೆ ಮಾಡಿ ನಾಶ ಮಾಡಿದರು, ಬೆಳೆ ಒಣಗೋಯ್ತು, ನಾಶ ಮಾಡಿದ್ದಾರೆ, ಬೆಂಕಿ ಇಟ್ಟು ಮೊದಲು ನಾಶ ಮಾಡಿದ ಬಳಿಕ ಬರಪೀಡಿತ ತಾಲೂಕು ಅಂತ ಘೋಷಣೆ ಆಗುತ್ತೆ. ಅಲ್ಲಿ ಮೊದಲಿಗೆ ನಾಶ ಮಾಡ್ತಾರೆ. ಈ ಬೆಳೆ ನಾಶ ಮಾಡಿದ ನಂತರ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಆಗುತ್ತೆ. ಬೆಳೆ ನಾಶ ಮಾಡಿದ ಪ್ರದೇಶದಲ್ಲಿ ಭೂಮಿಯಲ್ಲಿ ಸರ್ವೆ ಆಗುತ್ತೆ. ಆಗ ಅವರಿಗೆ ಸರ್ವೆ ಮಾಡಿದವರಿಗೆ ಬಿತ್ತನೆ ಮಾಡಿದ ಕುರು ಇಲ್ಲ, ಎಲ್ಲ ನಾಶ ಮಾಡಿದ್ದಾರೆ. ಬಿತ್ತನೆ ಆಗದ ಭೂಮಿಗೆ ಪಾಳು ಭೂಮಿಯ ಪಟ್ಟವನ್ನು ಕಟ್ಟಿದ್ದಾರೆ. ಇದರಿಂದಾಗಿ ಅರ್ಹ ರೈತರಿಗೆ ಏನು ಬರಬೇಕಾಗಿತ್ತು ಪರಿಹಾರ, ಅದು ಬಂದಿಲ್ಲ. ಇದು ಆಗಿರುವಂಥದ್ದು. ಆಮೇಲೆ ಡಿಜಿಟಲ್ ಸಮೀಕ್ಷೆ ವರದಿ HDR, ಡಿಜಿಟಲ್ ಸಮೀಕ್ಷೆ ವರದಿ ಏನಪ್ಪ ಅಂತಂದರೆ 46.11 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬೆಳೆ ಹಾನಿಯಾಗಿದೆ. 2.6 ಲಕ್ಷ ಹೆಕ್ಟೇರ್ ತೋಟಗಾರಿಕೆ ಬೆಳೆ ನಷ್ಟ ಆಗಿದೆ. ಬರಗಾಲದ ಒಟ್ಟು 18,177 ಕೋಟಿಯಷ್ಟು ನಷ್ಟ. ಪರಿಹಾರ ಸಿಗದವರು ಯಾರೆಲ್ಲ ನೋಡಿ. ತಾಂತ್ರಿಕ ಸಮಸ್ಯೆ, ಈ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದಾಗಿ 1,45,000 ರೈತರಿಗೆ ಸಿಕ್ಕಿಲ್ಲ. ಆಧಾರ್ ಪ್ರೂಫ್ ID ಹೆಸರು ವ್ಯತ್ಯಾಸ ಇದ್ದ ಕಾರಣಕ್ಕಾಗಿ ಆಧಾರ್ ID ಹೆಸರು ಆಧಾರ್, ಆಮೇಲೆ ಯಾವುದು ಪ್ರೂಫ್ ID ಪ್ರೂಫ್ ವ್ಯತ್ಯಾಸ ಇದ್ದು 65,678 ರೈತರಿಗೆ ಸಿಕ್ಕಿಲ್ಲ.
ಆಮೇಲೆ ಇತರ ಕಾರಣಗಳಿಂದಾಗಿ 78,321 ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಒಟ್ಟು 1,45,000 ಜನರಿಗೆ ಪರಿಹಾರ ಸಿಕ್ಕಿಲ್ಲ. ಆದಷ್ಟು ಬೇಗ ಈ ಪರಿಹಾರ ಸಿಕ್ಕಲಿ, ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿ. ಆಮೇಲೆ ತಹಶೀಲ್ದಾರ್ ಕಚೇರಿ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ಸಮಗ್ರವಾಗಿ ಹೆಚ್ಚಿನ ಮುತುವರ್ಜಿ ವಹಿಸಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಲಿ ಅಂತೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಇದು ಇವತ್ತಿನ ಕರ್ನಾಟಕ